ಸರಿ, ನಮಸ್ಕಾರ. ನಾನಿವತ್ತು ಕೋಟದಲ್ಲಿರುವಂತಹ ಶಿವರಾಮ್ ಕಾರಂತ ಥೀಮ್ ಪಾರ್ಕ್ಗೆ ಬಂದಿದ್ದೀನಿ. ಶಿವರಾಮ್ ಕಾರಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಇವರು ಅದ್ಭುತ ಕಲಾಕಾರರು ಹಾಗೆ ಬರಹಗಾರರು ಹೌದು. ಹಾಗಾದರೆ ಅವ್ರ ಥೀಮ್ ಪಾರ್ಕಲ್ಲಿ ಏನೇನಿದೆ, ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಕೋಟ ಮೇನ್ ಬಸ್ ಸ್ಟಾಪಿಂದ ಸ್ವಲ್ಪ ಒಳಗಡೆ ಬಂದರೆ ಶಿವರಾಮ್ ಕಾರಂತ್ ಅವರ ಥೀಮ್ ಪಾರ್ಕನ್ನು ನೋಡ್ಬೋದು. ಒಳಗಡೆ ಬರ್ತಾ ಇದ್ದ ಹಾಗೆ ಮೂಕಜ್ಜಿಯ ಕನಸುಗಳು ಕೇಳೇ ಇರ್ತೀರ. ಅಜ್ಜಿ ಕೂತ್ಕೊಂಡು ಮಕ್ಕಳಿಗೆ ಕತೆ ಹೇಳುವಂಥ ಒಂದು ವೈಭವವನ್ನು ಇಲ್ಲಿ ನೋಡ್ಬೋದು. ಹಾಗೆ ಅದರ ಹಿಂದುಗಡೆ ನಿಮಗೆ ಪುಸ್ತಕಗಳನ್ನೆಲ್ಲ ಸೇಲ್ಗೆ ಕೂಡ ಇಟ್ಟಿದ್ದಾರೆ, ನೀವು ಅದನ್ನು ಕೂಡ ಪಡ್ಕೋಬೋದು. ಹಾಗೆ ಈಚೆ ಕಡೆ ಬಂದರೆ 2 ಎತ್ತುಗಳ ಮೇಲೆ ಒಬ್ಬರು ಸವಾರಿ ಮಾಡ್ತಿರೋದನ್ನು ನೋಡ್ಬೋದು. ಇದು ಕೂಡ ಒಂದು ನೈಜವಾಗಿರುವಂತಹ ಘಟನೆ ಹಾಗೆ ವ್ಯಕ್ತಿ ಮೇಲೆ ನಿರ್ಮಾಣ ಮಾಡಿರುವಂಥದ್ದು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ತೆಂಕು ಮತ್ತು ಬಡಗು ಅವರ ಯಕ್ಷಗಾನ ಪ್ರತಿಮೆಗಳನ್ನು ನೋಡಬಹುದು. ಹಾಗೆ ಸೀದಾ ಒಳಗಡೆ ಹೋಗ್ತಾ ಇದ್ದ ಹಾಗೆ ಶಿವರಾಮ್ ಕಾರಂತರವರ ಒಂದು ಮೂರ್ತಿಯನ್ನು ಕೂಡ ಕಾಣಬಹುದು. ಶಿವರಾಮ್ ಕಾರಂತರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಏನಕ್ಕಂತಂದರೆ ಅವರು ಒಬ್ಬರು ಸಾಹಿತ್ಯಗಾರರು ಹೌದು, ಚಿತ್ರಕಲಾಗಾರರು ಹೌದು, ವಿಜ್ಞಾನಿನೂ ಹೌದು, ನಾಟಕಗಾರರು ಹೌದು, ಅದರ ಜೊತೆಗೆ ಪರಿಸರ ಪ್ರೇಮಿ ಕೂಡ ಹೌದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಅದರ ಪಕ್ಕದಲ್ಲಿ ಈ ಥರ ಒಂದು ಆಡಿಟೋರಿಯಂ ಥರ ಇದೆ, ಓಪನ್ ಆಡಿಟೋರಿಯಂ. ಇದು ಕೂಡ ತುಂಬಾ ದೊಡ್ಡದಾಗಿ ವಿಶಾಲವಾಗಿರುವಂತಹ ಜಾಗ. ಇನ್ನಿನ್ನು ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಬಂದು ಇಲ್ಲಿನ ಒಂದು ವಾತಾವರಣನ ಅನುಭವಿಸೋದ್ರಿಂದ ಇನ್ನಿನ್ನು ಹೆಚ್ಚು ಶಿವರಾಮ್ ಕಾರಂತರ ಥರ ವ್ಯಕ್ತಿತ್ವಗಳು ಬರಬಹುದು ಅಂತ ಅನಿಸ್ತು ನನಗೂ. ಹಾಗೆ ಇಲ್ಲಿ ಒಂದು ಕೆರೆ ಇದೆ, ಈ ಕೆರೆಗೊಂದು ಕಥೆನೇ ಇದೆ. ಇದಕ್ಕೆ ಕೊಳಕೆರೆ ಅಂತ ಕೂಡ ಕರಿತಾ ಇದ್ರು. ಹಾಗೆ ಇದರಿಂದನೇ ಬೇಸಾಯ ಮತ್ತು ಗೆದ್ದೆ ಕೆಲಸಗಳಿಗೆ ನೀರನ್ನು ಕೊಂಡೊಯ್ತಿದ್ರಂತೆ. ಹಾಗೆ ಇಲ್ಲಿ ನೋಡ್ತಿರುವಂಥ ಶಿವರಾಮ್ ಕಾರಂತರ ಮೂರ್ತಿ ಸಾಧಾರಣವಾದದಲ್ಲ, ಇದು 350 kg ಇರುತ್ತೆ. ಹಾಗೆ ಕಂಚಿನ ಎಕ್ಕದಿಂದ ಮಾಡಿರೋದು ಅಂತ ಕೂಡ ಹೇಳ್ಬೋದು. ತುಂಬ ವಿಶಾಲವಾದಂಥ ಜಾಗದಲ್ಲಿ ಈ ನದಿ ಇರೋದು ತುಂಬ ಖುಷಿ ಅನಿಸ್ತು. ಹಾಗೆ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಓಡಾಡ್ತಿದ್ವು, ನೋಡ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಅಕ್ಟೋಬರಲ್ಲಿ ಕಾರಂತರು ಹುಟ್ಟಿರೋದ್ರಿಂದ ಅಕ್ಟೋಬರಲ್ಲಿ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಂತೆ. ಪ್ರತಿ ತಿಂಗಳು ಕೂಡ ಅನೇಕ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತೆ. ಆದರೆ ಅಕ್ಟೋಬರಲ್ಲಿ ತುಂಬ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಗುತ್ತೆ. ಹಾಗೆ ನೀವು ಹೊರಗಡೆ ಬರಬೇಕಾದ್ರೆ ಒಂದು ಜಟಾಯು ಮೂರ್ತಿಯನ್ನು ಕೂಡ ನೋಡಬಹುದು. ಅದು ಅವರ ಶಿಷ್ಯ ಸಂಜೀವ್ ಸುವರ್ಣದವರದಾಗಿರುತ್ತೆ. ಅವರು ಹಾಕಿರುವಂತಹ ವೇಷವನ್ನು ಕಲ್ಪನೆ ಮಾಡಿ ಆ ಜಟಾಯು ವೇಷವನ್ನು ಮಾಡಲಾಗಿತ್ತು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ಮೂಕಜ್ಜಿಯ ಕನಸುಗಳ ಒಂದು ಪ್ರತಿಮೆಯನ್ನು ನೋಡಬಹುದು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ರಾಧಾಕೃಷ್ಣರ ಮೂರ್ತಿಯನ್ನು ನೋಡಬಹುದು. ಬಹಳ ಸುಂದರವಾಗಿ ಯಕ್ಷಗಾನ ರೂಪದಲ್ಲಿ ರಾಧಾಕೃಷ್ಣವನ್ನು ಕುಂತಿರೋದನ್ನು ನೋಡಬಹುದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಕಲಾಕೃತಿ ಇದೆ, ಡೋಲನ್ನು ಹಿಡಿದುಕೊಂಡು ನಿಂತಿರುವಂಥದ್ದು. ಅದಕ್ಕೆ ಚೋಮನ ದುಡಿ ಅಂತ ಕೂಡ ಕರೀತಾರೆ. ಅದು ಒಂದು ಕಾದಂಬರಿಯ ಮೇನ್ ಪಾತ್ರವನ್ನು ಕಲ್ಪನೆ ಮಾಡಿಕೊಂಡು ಕೆತ್ತಿರುವಂಥದ್ದು. ಹಾಗೆ ಅಲ್ಲಿಂದ ಮೇಲೆ ಬಂದರೆ ಈ ಥರ ಒಂದು ಆಫೀಸ್ ಕಾರ್ಯನಿರ್ವಹಿಸುವವರಿಗಿದೆ. ಹಾಗೆ ಇಲ್ಲಿ ಒಂದು ಚಿಕ್ಕ ಚಿಕ್ಕಾದ ಕೊಠಡಿಗಳಿದೆ. ಅದರಲ್ಲಿ ಒಂದು ಕೊಠಡಿಯ ಹೆಸರು ಕಿರು ಸಭಾಂಗಣ ಚೋಮನ ದುಡಿ, ಹಾಗೆ ಚಿಣ್ಣರ ಅಂಗಳ ಕೂಡ ಇದೆ. ಪ್ರಶಸ್ತಿ 2005 ಸ್ಟಾರ್ಟ್ ಮಾಡಿದ್ದಾರೆ. 2005 ಸ್ಟಾರ್ಟ್ ಮಾಡಿ ಪ್ರಶಸ್ತಿಯಲ್ಲೇ ಇಲ್ಲಿದೆ. ಅಂದರೆ ಈ ಸಲ ಪ್ರೊಫೆಸರ್ ಕೃಷ್ಣ ಬರ್ದು ಕೊಟ್ಟರು ಮೈಸೂರಿನಲ್ಲಿ. ಮತ್ತು ಇಲ್ಲಿ ಪ್ರತಿ ಸಂಡೆ ಯಕ್ಷಗಾನ ಕ್ಲಾಸ್, ಸಂಗೀತ, ಡ್ರಾಯಿಂಗ್ ಕ್ಲಾಸ್, ಭರತನಾಟ್ಯ ಕ್ಲಾಸ್ ಎಲ್ಲ ಮಕ್ಕಳಿಗೂ ನಡೆಯುತ್ತೆ. ಎಲ್ಲ ಮಕ್ಕಳಿಗೂ ಅದನ್ನು ಸ್ಪಾನ್ಸರ್ ಮಾಡೋದು ಅವರು ಒಬ್ಬರು ಸರ್ ಬರ್ತಾರೆ ಡ್ರಾಯಿಂಗ್ಗೆ. ಮತ್ತು ಸಂಗೀತ ಕ್ಲಾಸಿಗೆ ಒಬ್ಬರು ಬರ್ತಾರೆ ಟೀಚರ್ಸ್, ಭರತನಾಟ್ಯ ಕ್ಲಾಸಿಗೆ ಒಬ್ಬರು ಟೀಚರ್ಸ್ ಬರ್ತಾರೆ. ಮತ್ತು ಅದಕ್ಕಿಂತ ಮೊದಲು ಕೊರೋನಾ ಬರೋದಕ್ಕಿಂತ ಮೊದಲು ಇದೆಲ್ಲ ಕಲಿಸ್ತಾರೆ, ಕರಾಟೆ ಕ್ಲಾಸ್ ಅದು ಫ್ರೀಯಾಗಿ ಕಲಿಸ್ಕೊಡ್ತಾರೆ ಅಥವಾ ಫೀಸ್ ತಗೊಂಡಿದ್ದಾರೆ? ಒಂದು ಯಕ್ಷಗಾನ ಫ್ರೀ. ಅದು ಒಂದು ಮಧ್ಯಾಹ್ನ 2 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ಅದು ಫೀಸ್ ಕೊಡ್ತೀವಿ. ಇದೆಲ್ಲ ಆರ್ಟ್ ತಂದಿರೋದು ಅಥವಾ ಅಂದರೆ ಮಾಡಿ ಕೊಟ್ಟವರು ಇದೆಲ್ಲ ಪೇಂಟಿಂಗ್. ಮತ್ತು ಅದು ಶಿವರಾಮ್ ಕಾರಂತರು ಒರಿಜಿನಲ್ ಯಾವ್ದು ಅಲ್ಲಿರೋದು. ಮತ್ತು ಅದೆಲ್ಲ ಪೇಂಟಿಂಗ್ ಎಲ್ಲ ಮಕ್ಕಳು ಮಾಡಿ. ಇದು ಕಟ್ಟಿ ಎಷ್ಟು ವರ್ಷ ಆಯಿತು? 13 ವರ್ಷ ಆಯಿತು. 13 ವರ್ಷ ಆಯಿತು. ಜನಸಂಖ್ಯೆ ಹೇಗೆ ಬರ್ತಾರಾ? ಜನಸಂಖ್ಯೆ ಬರ್ತಾ ಇರ್ತಾರೆ. ಒಂದೊಂದ್ಸಲ ಪುರ್ಸುತ್ತೇ ಇಲ್ಲ. ಹೌದಾ? ಸಂಡೆ ಜಾಸ್ತಿ ಸಂಡೆ ಜಾಸ್ತಿ ಅಲ್ಲ, ದಿನ ಯಾವ ದಿನ ಜಾಸ್ತಿ ಬರ್ತಾರೆ. ಸಂಡೆ ಅಂತ ಇಲ್ಲ, ಜನ ಜಾಸ್ತಿ ಬರ್ತಾರೆ. ಇದು
ಇಲ್ಲೇ ಮಕ್ಕಳು ಮಾಡಿ ಕೊಟ್ಟಿರೋದು. ಹಾಗೆ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಎಲ್ಲರ ಮೂರ್ತಿಯನ್ನು ಈ ಥರ ಮಾಡಿ ಕೆತ್ತನೆ ಮಾಡಿ ಇಡಲಾಗಿತ್ತು. ಹಾಗೆ ಶಿವರಾಮ್ ಕಾರಂತರವರ ನಾಟಕದ ಫೋಟೋಗಳನ್ನು ಕೂಡ ಇಲ್ಲಿ ಇಡಲಾಗಿತ್ತು. ಹಾಗೆ ಅವರ ಕಾದಂಬರಿಯನ್ನು ಓದಿ ಅದನ್ನು ಚಿತ್ರಣವನ್ನು ಮಾಡಿರುವಂತಹ ಅನೇಕ ಈ ಥರ ಪೇಂಟಿಂಗ್ಸ್ಗಳನ್ನು ಕೂಡ ನೋಡ್ಬೋದು. ನೋಡಲಿಕ್ಕೆ ಬಹಳ ಖುಷಿ ಆಗುತ್ತೆ. ಅಷ್ಟು ವೆರೈಟೀಸ್ ಆಫ್ ಪೇಂಟಿಂಗ್ಸನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಅಲ್ಲಿಂದ ಮೇಲೆ ಹೋಗ್ತಾ ಇದ್ದರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಕೃತಿ ಪ್ರಪಂಚವನ್ನು ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಒಳಗಡೆ ಹೋಗ್ತಾ ಇದ್ದಾಗೆ ನನಗೆ ತುಂಬ ಖುಷಿಯಾಗಿರುವಂಥ ಕಾನ್ಸೆಪ್ಟ್ ಅಂತಂದರೆ ಅಜ್ಜಿ ಇಲ್ಲಿ ಮಕ್ಕಳನ್ನು ಕೂಳಿಸ್ಕೊಂಡು ಕತೆ ಹೇಳ್ತಿರುವಂಥದ್ದು. ಅದು ನಿಮಗೆ ರೆಕಾರ್ಡಿಂಗ್ ರೂಪದಲ್ಲಿ ಕೇಳಿಸ್ಕೊಳ್ಬಹುದು. ಕಂಪ್ಲೀಟ್ ಈ ಥೀಮ್ ಪಾರ್ಕನ್ನು ಯಾರು ಮಾಡಿದರು, ಹಾಗೆ ಇದು ಹೇಗೆ ನಿರ್ಮಾಣ ಆಯಿತು, ಅಲ್ಲಿ ಏನೇನಿದೆ, ಯಾವ್ಯಾವ ಸ್ಟ್ಯಾಚು ಯಾವ್ಯಾವ ಅರ್ಥ ಕೊಡುತ್ತೆ, ಎಲ್ಲವನ್ನು ಬಹಳ ಅರ್ಥಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕೇಳಲಿಕ್ಕೆ ಕೂಡ ತುಂಬಾ ಖುಷಿಯಾಯಿತು. ಏನೋ ಒಂದು ನಮ್ಮ ಅಜ್ಜಿ ನಮ್ಮನ್ನು ಕೂಡಿಸ್ಕೊಂಡು ಕತೆ ಹೇಳ್ತಿದ್ರು ಅಂತ ಹೇಳುವಂತಹ ಒಂದು ವೈಭವ. ಹಾಗಾದರೆ ಈ ಐಡಿಯಾ ಹೇಗೆ ಬಂತು? ಈ ಐಡಿಯಾ ಬಂದದ್ದು ಕೋಟೆ ಶ್ರೀನಿವಾಸ್ ಪೂಜಾರಿಗೆ. ಹೌದು, ಅವರು ಕೂಡ ಶಿವರಾಮ್ ಕಾರಂತರವರ ಅಪ್ಪಟ ಅಭಿಮಾನಿ. ಹಾಗೆ ಅವ್ರ ತಲೆಯಲ್ಲೊಂದು ಥಾಟ್ ಬಂತು. ಅದಕ್ಕೆ ಸಹಕಾರವಾಗಿ ತುಂಬ ಜನ ಬೆಂಬಲ ಮಾಡಿದರು. ಅದರಿಂದ ರೂಪಣೆಗೊಂಡಿರುವಂಥದ್ದೇ ಈ ಥೀಮ್ ಪಾರ್ಕ್. ಇಲ್ಲಿ ಅಜ್ಜಿ ಕತೆ ಮಾತ್ರ ಹೇಳಲ್ಲ, ಇನ್ನೂ ಅನೇಕ ವಸ್ತುಗಳನ್ನು ನಾವಿಲ್ಲಿ ನೋಡಬಹುದು. ಅದು ಶಿವರಾಮ್ ಕಾರಂತರು ಬಳಕೆ ಮಾಡ್ತಿದ್ದ ಹಾಗೆ ಅಂತ ಕೆಲವು ಹಳೆ ವಸ್ತುಗಳಾಗಿರ್ಬೋದು, ಪ್ರಾಚೀನ ಕಾಲದಲ್ಲಿ ಯೂಸ್ ಮಾಡ್ತಿರುವಂತಹ ವಸ್ತುಗಳನ್ನೆಲ್ಲ ಇಲ್ಲಿ ಒಂದು ಜೋಡಣೆ ಮಾಡಿದ್ದಾರೆ. ಅದು ಕೂಡ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಏನಕ್ಕಂತಂದರೆ ಅದು ಇವಾಗಿನ ಕಾಲದಲ್ಲಿ ಸಿಗೋದು ತುಂಬಾ ರೇರ್. ಸಿಕ್ಕಿದ್ರೆ ಯೂಸ್ ಮಾಡೋದು ಕೂಡ ತುಂಬಾ ರೇರ್ ಆಗಿದೆ. ಆಗಿನ ಕಾಲದಲ್ಲಿ ಫ್ಯಾನಲ್ಲಿ ಇಲ್ಲ ಮೇಡಮ್. ಆವಾಗ ಇದ್ದ ಬೀಸಣಿಗೆಯಲ್ಲಿ ಗಾಳಿ ಆಗ್ತಿದ್ರು. ಮತ್ತೆ ಅದು ಕರೆಂಟ್ ಇಲ್ಲ ನೋಡಿ, ಕರೆಂಟ್ ಇಲ್ಲದ ಟೈಮಲ್ಲಿ ಲ್ಯಾಂಪ್ ಬಳಸ್ತಿದ್ರು. ಅದೇ ಲ್ಯಾಂಪನ್ನು ಇಲ್ಲಿ ಇಟ್ಟಿರೋದು. ಅದೇ ಲ್ಯಾಂಪನ್ನೇ ಇಟ್ಟಿದ್ದಾರೆ. ಮತ್ತೆ ಆಗಿನ ಕಾಲದಲ್ಲಿ ಮಕ್ಕಳೆಲ್ಲ ಆಟ ಆಡ್ಬೇಕಾದ್ರೆ ಅದನ್ನೆಲ್ಲ ಐಟಮ್ ಅದನ್ನೆಲ್ಲ ಐಟಮು ಅದು ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ ಆಗಿನ ಕಾಲದಲ್ಲಿ. ಅದು ಬಂಡಿತನ ಇದೊಂದು ಶಿವರಾಮ್ ಕಾರಂತರ ಯೂಸ್ ಮಾಡ್ತಿದ್ರ ಅಂತ ಹೇಳಿ ಒಂದು ಅದು ಅಜ್ಜಿದು ಮೂಕಜ್ಜಿ ಕನಸು. ಅಜ್ಜಿ ಇಟ್ಟದ್ದು ಆಗಿನ ಕಾಲದಲ್ಲಿ ಜಸ್ಟ್ ಒಂದು ಇಟ್ಟದ್ದು. ಮತ್ತೆ ಆಗಿನ ಕಾಲದಲ್ಲಿ ಅಂತದಲ್ಲ ಪೆಡಿಕೆ ಎಲ್ಲ ಯೂಸ್ ಮಾಡ್ತಾ ಇದ್ರು. ಹಾಗೆ ಇದು ಶಿವರಾಮ್ ಕಾರಂತ್ ಅವರ ಫ್ಯಾಮಿಲಿ ಫೋಟೋ, ಹಾಗೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು, ಹಾಗೆ ಕುವೆಂಪು ಅವ್ರ ಜೊತೆ ಹಾಗೆ ಅನೇಕ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿರುವಂಥದ್ದು, ಅನೇಕ ಭಾವಚಿತ್ರಗಳನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ಮೈಸೂರಿನ ಒಡೆಯರ ಜೊತೆ ತೆಗೆದುಕೊಂಡಿರುವಂತಹ ಫೋಟೋಸ್ ಆಗಿರ್ಬೋದು. ಹಾಗೆ ಅನೇಕ ಭಾವಚಿತ್ರಗಳಿದೆ, ಅವುಗಳನ್ನು ನೀವು ಕೂಡ ನೋಡಿ ಬನ್ನಿ.
ಫೋಟೋ ತುಂಬಾ ವಿಶೇಷವಾಗಿರುವಂಥದ್ದು. ಏನಕ್ಕಂತಂದರೆ ಅಲ್ಲಿ ಮಧ್ಯೆ ಕೂತಿರುವಂತಹ ಮಗು ಇವಾಗ ಶಾಲೆಯಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರು ಯಾವಾಗಲೂ ವಿದ್ಯಾರ್ಥಿಗೆ ಹೇಳ್ತಾ ಇದ್ರಂತೆ, ನಾನು ಶಿವರಾಮ್ ಕಾರಂತರ ಜೊತೆ ಕೂತು ಕತೆನ ಕೇಳಿಸ್ಕೊಂಡೆ ಅಂತ. ಹಾಗಾಗಿ ಇವತ್ತು ಅವರು ಅದೇ ಅಭಿಮಾನದಲ್ಲಿ ಶಾಲೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದು ಶಿವರಾಮ್ ಥೀಮ್ ಪಾರ್ಕನ್ನು ತೋರಿಸಿದ್ರು. ಹಾಗೆ ಅವರಿಗೆ ಕೂಡ ಬಹಳ ಖುಷಿ ಇದೆಯಂತೆ. ಹಾಗೆ ಅಲ್ಲಿ ಶಿವರಾಮ್ ಕಾರಂತರವರ ಮೂರ್ತಿ ಕಾಣ್ಬೋದು. ಹಾಗೆ ಇದೊಂದು ಹೊರಗಡೆದು ವ್ಯೂ ಆಗಿರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಇಲ್ಲಿ ಲೈಬ್ರರಿ ಕೂಡ ಇದೆ. ಲೈಬ್ರರಿ ತುಂಬಾ ಫೇಮಸ್. ಏನಕ್ಕಂತಂದರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಅಜ್ಜಿ ಮುದುಕರಾಗುವವರೆಗೂ ಓದುವಂತಹ ಎಲ್ಲ ಪುಸ್ತಕಗಳು ಇಲ್ಲಿ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಇಲ್ಲಿ ಡಿಜಿಟಲ್ ಲೈಬ್ರರಿ ಕೂಡ ಇದೆ. ಹಾಗೆ ಇಲ್ಲಿ ಗೋಡೆ ಮೇಲೆ ನೀವು ನೋಡ್ಬೋದು ಕುವೆಂಪು ಅವರಾಗಿರ್ಬೋದು, ಶಿವರಾಮ್ ಕಾರಂತರಾಗಿರ್ಬೋದು, ಹಾಗೆ ಅನೇಕ ಕವಿಗಳ ಲೇಖನಗಳನ್ನು ನೀವಿಲ್ಲಿ ನೋಡ್ಬೋದು. ಅದು ಮನಸ್ಸಿಗೆ ನಾಟುವಂಥದ್ದೇ ಆಗಿರುತ್ತೆ. ಇಡೀ ಕಾರಂತ ಥೀಮ್ ಪಾರ್ಕನ್ನು ತಿರುಗಿ ಬಂದಾಗ ನನಗನ್ಸಿದ್ದೇನೆಂದರೆ, ಇವಾಗಿನ ಮಕ್ಕಳಿಗೆ ಸಿಗ್ತಿರುವಂಥ ಸವಲತ್ತು ಹಾಗೆ ಆವಾಗಿನವ್ರಿಗೆ ಸಿಗ್ತಿದ್ದಂಥ ಸವಲತ್ತು, ಅವ್ರು ಅದನ್ನು ಬಳಸ್ಕೊಂಡು ಎಷ್ಟೊಂದು ಪುಸ್ತಕಗಳನ್ನಾಗಿರ್ಬೋದು ತುಂಬ ಇಂಟೆಲಿಜೆಂಟ್ ಇದ್ದರು. ಹಾಗೆ ಇಲ್ಲಿ ಕೂಡ ಅನೇಕ ವ್ಯವಸ್ಥೆ ಇದೆ. ನಮ್ಮ ಮಕ್ಕಳು ಅಥವಾ ಬೇರೆ ಮಕ್ಕಳು ಬಂದು ಇಲ್ಲಿ ಕಲಿತು ಅವ್ರ ಥರನೇ ಒಂದು ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ. ಒಂದು ಒಳ್ಳೆ ಅವಕಾಶ ಯುಟಿಲೈಸ್ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೇದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಗೆ ಇವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಎಲ್ಲನೂ ಕರ್ಕೊಂಡು ಹೋಗಿ ತೋರಿಸಿದ್ರು, ಒಳಗೆ ಏನಿದೆ, ರಂಗಮಂಟಪದಲ್ಲಿ ಏನಿದೆ, ಹಾಗೆ ಮೂಕಜ್ಜಿ ಕತೆಗಳನ್ನು ಪ್ಲೇ ಮಾಡಿ ಅದನ್ನ ಕೇಳಿ ಕೂಡ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ಮೇಡಮ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.